ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ ಅವ್ವ, ಇದ್ದಕ್ಕಿದ್ದಾಗೆ ನನ್ನ ಕೈಗೆ ದಾರ ಕಟ್ತಿದ್ದೀರಾ? ಎಲ್ಲದಕ್ಕೂ ಒಂದು ಕಾರಣ ಅಂತ ಇರ್ತದೆ ಬಿ. ಇವನೇ ಗಂಡ ಅಂದ್ರೆ ಬಂದರೂ ಗುಡಿಯಾಗಿರೋ ದ್ಯಾವ್ರಿಗೂ ದ್ಯಾವ್ರನ್ನ ಒತ್ತಿರೋ ಈ ತೇರ್ಗೂ ಏನು ತೊಂದರೆ ಆಗ್ದಂಗೆ ಈ ದಾರ ಕಾಪಾಡ್ತವೆ. ಪುಟ್ಟವ್ವ ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ನಮ್ಮ ಮನೆಗೆ ಬೆಳಕಾಗೋದಕ್ಕೆ ಈ ಜೀವನ ಕಳಿಸ್ಕೊಟ್ಟಿದ್ಯ. ಮಗಳ ಸ್ಥಾನ, ಹೆಂಡ್ರ ಸ್ಥಾನ, ಸೊಸೆ ಸ್ಥಾನ ಎಲ್ಲನೂ ತುಂಬ ಒಳ್ಳೆ. ಈಗ ತಾಯಿ ಸ್ಥಾನ ತುಂಬ ನಿಂತಿರೋಳಿಗೆ ಯಾಕವ್ವ ಇಂಥ ಶಿಕ್ಷೆ? ನಮಗೆಲ್ಲ ಕೊಡಕ್ಕೆ ಅಂತಲೇ ಕಳಿಸಿರೋ ಜೀವ ಇದು. ಇವಳನ್ನ ನಾವು ಕಳ್ಕೊಳ್ಳೋದು ಹೆಂಗೆ ತಾಯಿ? ಅವ್ವ, ಅಳ್ತಿದ್ದೀರಾ? ಇಲ್ಲ ಕಣವಿ, ಇಲ್ಲ, ಕಣ್ಣಿಗೆ ಏನೋ ಬಿತ್ತು. ಅವ್ವ, ನೀವು ನಿಜವಾಗ್ಲೂ ಅಳ್ತಿದ್ದೀರಾ? ಏನಾಯ್ತು ಹೇಳಿ. ಯಾಕಿದ್ದಕ್ಕಿದ್ದಾಗೆ ಈ ದಾರ ನನಗೆ ಕಟ್ಟಿದ್ರಿ? ಈಗ ನೀನು ಬಸ್ರಿ ಅಲ್ವಾ ತಾಯಿ, ನೀನು ಕ್ಷೇಮವಾಗಿರ್ಲಿ, ನಿನ್ನ ಹೊಟ್ಟೆಗಿರೋ ಮಗ ಆರೋಗ್ಯವಾಗಿ ಹುಟ್ಲಿ ಅಂತ ಕಟ್ಟಿದ್ದೀನಿ. ನಿಜವಾಗ್ಲೂ? ದಿಟ್ಟವಾಗ್ಲು ಕಣವಿ. ನಾನು ಗುಡಿಗೆ ಹೋಗಿದ್ನಾ, ಅಲ್ಲಿ ಐನೋರು ಇದನ್ನ ಕೊಟ್ಬಿಟ್ಟು ಇದನ್ನ ನೀನು ಯಾರ ಕೈಗೆ ಕಟ್ಟುವ, ತಾಯಿ ಅವ್ರನ್ನ ಕಾಪಾಡ್ತಾಳೆ ಅಂತಂದ್ರು. ನಂಗೆ ತಕ್ಷಣ ನೀನು ಜ್ಞಾಪಕ ಬಂದ್ಬಿಟ್ಟೆ, ಅದಕ್ಕೆ ತಕ್ಕ ಬಂದೆ. ಒಂದ್ ವೇಳೆ ಪುಟ್ಟವಂಗೇನಾದ್ರೂ ನನ್ನ ವಿಷಯ ಗೊತ್ತಾಗೋಗಿದ್ಯಾ? ಅದಕ್ಕೇನಾದ್ರೂ ಎಮೋಷನಲ್ ಆಗಿ ದಾರ ಕಟ್ಟಿದ್ದೀರಾ? ಅಲ್ಲ, ದಾರ ಕಟ್ಟಿದೇನೋ ಸರಿ, ಆದ್ರೆ ನೀವು ಅಳ್ತಿದ್ರಲ್ಲ ಯಾಕೆ? ಇಲ್ಲ ಕಣವಿ, ನಮ್ಮ ಅಮ್ಮವ್ರು ಬದುಕಿದ್ರೆ ಈಗ ನೀನು ಬಸ್ರಿ ಅನ್ನೋದು ಕೇಳ್ಕೊಂಡು ಅದೇಷ್ಟು ಸಂತೋಷ ಪಡ್ತಿದ್ರಲ್ವಾ, ಅದು ನೆನೆಸ್ಕೊಂಡು ಹೊಸಿ ನಂಗೆ ದುಃಖ ಆಯಿತು. ಆಟೆಯ ನಿಜವಾಗ್ಲೂ ಅಷ್ಟೇನಾ? ಯಾಕವಿ, ಏನಾರು ಬ್ಯಾರೆ ಎಸಿ ಆಯ್ತಾ? ಒಂದ್ ವೇಳೆ ಪುಟ್ಟವಂಗ್ ವಿಷಯ ಗೊತ್ತಿಲ್ಲ ಅಂದ್ರೆ ನಾನೇ ಹೇಳ್ದಂಗಾಗತ್ತೆ. ಬೇಡ ಬೇಡ, ಸುಮ್ಮನೆ ಕೇಳ್ದೆ ಪುಟ್ಟವ. ನೀವು ಎಮೋಷನಲ್ ಆಗಿದ್ರಲ್ಲ, ನನಗೆ ಗಾಬರಿ ಆಗೋಯ್ತು, ಅದಕ್ಕಷ್ಟೇ. ಇದ್ರಲ್ಲಿ ಗಾಬರಿ ಆಗೋವಂಥದ್ದು ಏನಾಯ್ತವಿ? ನಮ್ಮ ಅಮ್ಮವ್ರನ್ನ ನೀನು ಹೊಟ್ಟೆಯಾಗಿ ಒತ್ಕೊಂಡಿದೀಯ. ಭೂಮಿ ತೂಕದ ಜೀವ ಅದು. ಆ ಜೀವನ ಒತ್ಕೊಂಡಿದೀಯ. ಆ ಜೀವನ ಒತ್ಕೊಂಡಿರೋ ಈ ಜೀವನ ಕಳಕಳಕ್ ಬಿಡ್ತದ ಅಂದ್ರೆ ಅಮ್ಮವ್ರ ಜೀವನ ನೀನು ಒತ್ಕೊಂಡಿದ್ಯಲ್ಲ, ಅಮ್ಮವ್ರಂಗೆ ನೀನು ಗಟ್ಟಿಯಾಗಿರ್ತೀಯ. ಈ ದಾರ ನೀನು ಕಾಪಾಡ್ತಿದೆ ಕಣ್ತಾಯಿ. ನಮ್ಮೆಲ್ರಿಗೂ ಬೇಕಾಗಿರೋ ಜೀವ ನೀನು. ಅಮ್ಮವ್ರಂಗೆ ನೀನು ಗಟ್ಟಿಯಾಗಿ ನಿಂತ್ಕತ್ತೀಯ. ಥ್ಯಾಂಕ್ಸ್ ಪುಟ್ಟವ. ನೀವೆಲ್ಲರೂ ನನ್ನ ಜೊತೆಲಿದ್ರೆ ನನ್ಗೆ ಅದೇ ಬಲ. ಸಾವು ಕಣ್ಮುಂದೆ ಇದ್ರು ನಗೋದ್ ಕಲ್ತಿದ್ದೀಯ ಅಂದ್ರೆ ನೀನು ಸಾವನ್ನೇ ಗೆಲ್ತೀಯ ಕಣವಿ. ನಾನು ಸತ್ರೂ ಪರವಾಗಿಲ್ಲ, ನಿಮ್ಗಳ ಕನಸು ಸೋಲ್ದೇ ಇರೋ ಥರ ನೋಡ್ಕೊಳ್ತೀನಿ ಪುಟ್ಟವ.